ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸೊ ಇವತ್ತು ನಾವು ಒಫೆನ್ಸಸ್ ಅಗೇನ್ಸ್ಟ್ ಪ್ರಾಪರ್ಟಿ ಹೇಳುವಂತ ಒಂದು ಟಾಪಿಕ್ ಒಂದು ಸೂಕ್ಷ್ಮವಾಗಿ ನೋಡೋಣ. ಏನಂತಂದ್ರೆ ಭಾರತೀಯ ನ್ಯಾಯ ಸಂಹಿತೆ ಅದು IPC ಅಂತ ಬಂದಾಗ ನಾವು ಸೆಕ್ಷನ್ಸ್ಗಳನ್ನ ಡಿಸ್ಕಸ್ ಮಾಡೋದು ಬೇಡ, ಕೋರ್ ಪ್ರಿನ್ಸಿಪಲ್ಸ್ಗಳನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಹಲವಾರು ರೀತಿಯ ಅಪರಾಧಗಳನ್ನ ಹೇಳಿದ್ದಾರೆ. ಬೇರೆ ಬೇರೆ ಚಾಪ್ಟರ್ ಆಗಿ ಅದನ್ನ ಡಿವೈಡ್ ಮಾಡಿದ್ದಾರೆ. ಅಂತಹ ಚಾಪ್ಟರ್ಸ್ಗಳಲ್ಲಿ ಒಫೆನ್ಸ್ ಅಗೇನ್ಸ್ಟ್ ಹ್ಯೂಮನ್ ಬಾಡಿ, ಒಫೆನ್ಸ್ ಅಗೇನ್ಸ್ಟ್ ಸ್ಟೇಟ್, ಒಫೆನ್ಸ್ ಅಗೇನ್ಸ್ಟ್ ರಿಲಿಜನ್, ಒಫೆನ್ಸ್ ಅಗೇನ್ಸ್ಟ್ ಪಬ್ಲಿಕ್ ಟ್ರಾಂಕ್ವಿಲಿಟಿ, ಒಫೆನ್ಸ್ ಅಗೇನ್ಸ್ಟ್ ಪ್ರಾಪರ್ಟಿ ಹೇಳಿ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ಒಫೆನ್ಸ್ ಅಗೇನ್ಸ್ಟ್ ಪ್ರಾಪರ್ಟಿ ಹೇಳುವಂಥದ್ದು ಬಹಳ ಮುಖ್ಯ. ಸೊ ಅಂತಹ ಒಫೆನ್ಸ್ಗಳ ಕ್ಯಾಟಗರಿಯಲ್ಲಿ ನಾವು ಇಷ್ಟು ಒಫೆನ್ಸ್ಗಳನ್ನ ನಾವು ಕಾಣ್ತೇವೆ ಈ ಒಂದು ಚಾಪ್ಟರ್ ಅಲ್ಲಿ. ಥೆಫ್ಟ್, ಎಕ್ಸ್ಟಾರ್ಷನ್, ಆಯ್ತಾ. ಸೊ ಇದು ಒಂದು ಕ್ಯಾಟಗರಿ ಆದ್ರೆ ಥೆಫ್ಟ್, ಎಕ್ಸ್ಟಾರ್ಷನ್, ರಾಬರಿ ಮತ್ತೆ ಡಕಾಯಿತಿ ಹೇಳುವಂಥದ್ದು ಒಂದು. ಇನ್ನು ಡಿಸ್ಆನೆಸ್ಟ್ ಮಿಸ್ಅಪ್ರಾಪ್ರಿಯೇಷನ್, ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಹೇಳುವಂಥದ್ದು ಇನ್ನೊಂದು ಕ್ಯಾಟಗರಿ ಆಗುತ್ತೆ. ಹಾಗೆ ಚೀಟಿಂಗ್ ಹೇಳುವಂಥದ್ದು ಅದು ಸ್ವಲ್ಪ ಬೇರೆನೇ ಇದ್ರೆ ಬರುತ್ತೆ. ರಿಸೀವಿಂಗ್ ಸ್ಟೋಲನ್ ಪ್ರಾಪರ್ಟಿ ಸಮಥಿಂಗ್ ರಿಲೇಟೆಡ್ ಟು ದಿಸ್, ಇದಕ್ಕೂ ಕೂಡ ಅಪ್ಲೈ ಆಗುತ್ತೆ, ಇದಕ್ಕೂ ಕೂಡ ಅಪ್ಲೈ ಆಗುತ್ತೆ. ಅಂದ್ರೆ ಇಂಥ ಅಪರಾಧಗಳಿಂದ ಬಂದಂತಹ ಆಸ್ತಿಯನ್ನ ತಗೊಳ್ಳುವಂಥದ್ದು ರಿಸೀವಿಂಗ್ ಸ್ಟೋಲನ್ ಪ್ರಾಪರ್ಟಿ ಅಂತ ಹೇಳಿ. ಹಾಗೆ ಮಿಸ್ಚಿಫ್ ಹೇಳುವಂಥದ್ದು ಅದು ಇನ್ನೊಂದು ವಿಚಾರ. ಹಾಗೂ ಕ್ರಿಮಿನಲ್ ಟ್ರೆಸ್ಪಾಸ್, ಅದರಲ್ಲಿ ಕ್ರಿಮಿನಲ್ ಟ್ರೆಸ್ಪಾಸ್ ಅಲ್ಲೇ ಸುಮಾರು ಹೌಸ್ ಟ್ರೆಸ್ಪಾಸ್, ಹೌಸ್ ಬ್ರೇಕಿಂಗ್ ಹೇಳುವಂಥ ಬೇರೆ ಬೇರೆ ಸಬ್ ಡಿವಿಷನ್ ನಾವು ಕಾಣ್ಬೋದು. ಹಾಗೆ ಥೆಫ್ಟ್ ಮತ್ತು ಎಕ್ಸ್ಟಾರ್ಷನ್ ಸಂದರ್ಭದಲ್ಲಿ ಸ್ನ್ಯಾಚಿಂಗ್ ಆ ವಿಚಾರವನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ಸೊ ಬೇಸಿಕಲಿ ಸೂಕ್ಷ್ಮವಾಗಿ ಒಂದು ಅಪರಾಧದಿಂದ ಇನ್ನೊಂದು ಅಪರಾಧಕ್ಕೆ ಏನು ಡಿಫ್ರೆನ್ಸ್ ಅಂತ ಹೇಳಿ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ, ಆಯ್ತಾ. ಸೊ ನೋಡಿ, ಮೊದಲಿಗೆ ಥೆಫ್ಟ್ ಅಂತ ಬಂದಾಗ ಇಟ್ ಈಸ್ ದ ಟೇಕಿಂಗ್ ಅವೇ ಆಫ್ ದ ಪ್ರಾಪರ್ಟಿಯನ್ನ ತಗೊಂಡು ಹೋಗುವಂಥದ್ದು. ಒಬ್ಬ ವ್ಯಕ್ತಿ ಮೂವಬಲ್ ಪ್ರಾಪರ್ಟಿಯನ್ನ ತಗೊಂಡು ಹೋಗುವಂಥದ್ದು, ಅವನ ಕನ್ಸೆಂಟ್ ಅಲ್ಲದೆ ಇನ್ನೊಬ್ಬನ ಸ್ವಾಧೀನದಲ್ಲಿರುವಂತಹ ಪ್ರಾಪರ್ಟಿನ ತಗೊಂಡು ಓಡ್ ಹೋಗುವಂಥದ್ದು ಏನಿದೆಲ್ಲ ಅದು ಥೆಫ್ಟ್. ಎಕ್ಸ್ಟೋರ್ಷನ್ ಅಂತಂದ್ರೆ ಏನು? ಎಕ್ಸ್ಟೋರ್ಷನ್ ಅಂದ್ರೆ ಸುಲಿಗೆ ಮಾಡುವಂಥದ್ದು. ಆ ವ್ಯಕ್ತಿಗೆ ಹೆದರಿಸಿ ಅವನ ಹತ್ರ ಇರುವಂತಹ ಪ್ರಾಪರ್ಟಿಯನ್ನ ವಾಪಸ್ ಅಲ್ಲ, ಅವನೇ ಖುದ್ದಾಗಿ ನೀಡುವಾಗೆ ಮಾಡುವಂಥದ್ದು. ಸೊ ಇಂಡ್ಯೂಸಿಂಗ್ ಡೆಲಿವರಿ ಆಫ್ ದ ಪ್ರಾಪರ್ಟಿ, ಯಾಕೆ ಇನ್ನೊಬ್ಬ ಆ ವಿಕ್ಟಿಮ್ ಯಾಕೆ ತನ್ನ ಸ್ವತ್ತನ್ನು ಅವರಿಗೆ ನೀಡ್ತಾರೆ? ಬಿಕಾಸ್ ಆಫ್ ಫಿಯರ್, ಹೆದರಿಕೆಯಿಂದ ಅವರೇ ಖುದ್ದಾಗಿ ಪ್ರಾಪರ್ಟಿನ ನೀಡ್ತಾರೆ. ದಟ್ ಈಸ್ ಎಕ್ಸ್ಟಾರ್ಷನ್. ಸೊ ರಾಬರಿ ಅಂತ ಬಂದಾಗ ರಾಬರಿ ಕ್ಯಾನ್ ಬಿಕಮ್ ಐದರ್ ಥೆಫ್ಟ್ ಕ್ಯಾನ್ ಬಿಕಮ್ ಐದರ್ ರಾಬರಿ ಅಥವಾ ಎಕ್ಸ್ಟಾರ್ಷನ್ ಕ್ಯಾನ್ ಬಿಕಮ್ ರಾಬರಿ ಅಂತ ಹೇಳ್ತಾರೆ. ಬರೀ ರಾಬರಿ ಅಂತ ಬಂದಾಗ ಥೆಫ್ಟ್ ಕೂಡ ರಾಬರಿ ಆಗ್ಬೋದು ಅಥವಾ ಎಕ್ಸ್ಟಾರ್ಷನ್ ಕೂಡ ರಾಬರಿ ಆಗ್ಬೋದು. ಸೊ ಥೆಫ್ಟ್ ಯಾವಾಗ ರಾಬರಿ ಆಗತ್ತೆ? ಸೊ ಯಾವಾಗ ಥೆಫ್ಟ್ ಅಂದ್ರೆ ಕಳ್ತನ ಮಾಡ್ತಾ ಇರುವಾಗ ಇಫ್ ದೇ ಕಾಸ್ ವಾಲಂಟರಿ ಹರ್ಟ್, ಡೆತ್ ಅಥವಾ ರಾಂಗ್ಫುಲ್ ರಿಸ್ಟ್ರೇಂಟ್ ಇದನ್ನ ಉಂಟು ಮಾಡಿದ್ರೆ ಆವಾಗ ಅದು ಸ್ವಲ್ಪ ಅಗ್ರಿವೇಟೆಡ್ ಫಾರ್ಮ್ ಆಫ್ ಒಫೆನ್ಸ್ ಆಗತ್ತಲ್ವಾ. ಸೊ ಅದಕ್ಕೋಸ್ಕರ ಕಳ್ತನ ಮಾಡುವಾಗ ಯಾರಿಗಾದ್ರೂ ಹರ್ಟ್ ಉಂಟು ಮಾಡಿದ್ರೆ ಅದು ಎಕ್ಸ್ಟಾರ್ಷನ್ ಆಗುತ್ತೆ, ಅದೇ ರಾಬರಿ ಆಗತ್ತೆ. ಅದೇ ಎಕ್ಸ್ಟಾರ್ಷನ್ ಅಂತ ಅಂದ್ರೆ ಯಾರಾದ್ರೂ ಒಬ್ಬ ಅಫೆಂಡರು ಅವನು ಉಪಸ್ಥಿತಿಯಲ್ಲಿ ಇದ್ದು, ಪ್ರೆಸೆಂಟ್ ಆಗಿ ಇದ್ದು, ವಾಟ್ ಈಸ್ ಇ ಡೂಯಿಂಗ್? ಇನ್ಸ್ಟೆಂಟ್ ಅಂದ್ರೆ ಇಮಿಡಿಯೇಟ್ಲಿ ನೀನು ನಿನ್ನ ಪ್ರಾಪರ್ಟಿನ ಕೊಡಿದ್ರೆ ನಿನಗೆ ಸಾಯಿಸ್ಬಿಡ್ತೇನೆ ಹೇಳುವಂತ ಇನ್ಸ್ಟೆಂಟ್ ಫಿಯರ್ ಆಫ್ ಡೆತ್, ಹರ್ಟ್, ರಾಂಗ್ಫುಲ್ ರಿಸ್ಟ್ರೇಂಟ್ ಅನ್ನ ಉಂಟು ಮಾಡ್ತಾ ಇದ್ದಾನೆ. ದಟ್ ಈಸ್ ಸೆಡ್ ಟು ಬಿ ಎಕ್ಸ್ಟಾರ್ಷನ್ ಬಿಕಮ್ಸ್ ರಾಬರಿ, ಆಯ್ತಾ. ಸೊ ರಾಬರಿ ಯಾವಾಗ ಡಕಾಯಿತಿ ಆಗತ್ತೆ? ಅಂತಂದ್ರೆ ಸುಮಾರು 5 ಜನ ಸೇರ್ಕೊಂಡು ರಾಬರಿ ಮಾಡಿದ್ರೆ, ರಾಬರಿ ಡನ್ ಬೈ 5 or more persons, 5 ಅಥವಾ 5ಕ್ಕಿಂತ ಜಾಸ್ತಿ ಜನ ಸೇರ್ಕೊಂಡು ಮಾಡಿದ್ರೆ ದೆನ್ ಅದು ರಾಬರಿ ಆಗತ್ತೆ, ಆಯ್ತಾ. ಸೊ ಹಾಗೆ ಇನ್ನೊಂದು ಕ್ವಿಕ್ಲಿ ಇಮಿಡಿಯೇಟ್ಲಿ ಯಾರಾದ್ರೂ ಕಿತ್ಕೊಂಡು ಹೋದ್ರೆ ಆವಾಗ ಅದು ಸ್ನ್ಯಾಚಿಂಗ್ ಅಂತ ಹೇಳಿ ಕರಿಬಹುದು. ಸ್ನ್ಯಾಚಿಂಗ್ ಅಂತ ಹೇಳಿ ಹೊಸ ಒಫೆನ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದು ಕಳ್ಳತನ ರಿಲೇಟೆಡ್ ಮ್ಯಾಟರ್ಗಳು ಒಂದಾದ್ರೆ, ಇನ್ನು ಡಿಸ್ಆನೆಸ್ಟ್ ಮಿಸ್ಅಪ್ರಾಪ್ರಿಯೇಷನ್ ಮತ್ತೆ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಅಂತ ಹೇಳುವಂತಹ 2 ಕ್ಯಾಟಗರಿ ಇದೆ. ಏನಿದು ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಮತ್ತೆ ಡಿಸ್ಆನೆಸ್ಟ್ ಮಿಸ್ಅಪ್ರಾಪ್ರಿಯೇಷನ್ ಅಂತಂದ್ರೆ ಯಾರಾದ್ರೂ ದುರುದ್ದೇಶ ಪೂರ್ವಕವಾಗಿ ಬೇರೆಯವರ ಸ್ವತ್ತನ್ನ ದುರ್ಬಳಕೆ ಮಾಡ್ಕೊಳ್ತಾರಲ್ಲ, ಅದು ಡಿಸ್ಆನೆಸ್ಟ್ ಮಿಸ್ಅಪ್ರಾಪ್ರಿಯೇಷನ್ ಆಫ್ ದ ಪ್ರಾಪರ್ಟಿ, ದುರ್ಬಳಕೆ ಮಾಡ್ಕೊಳ್ಳುವಂಥದ್ದು. ಸೊ ಕನ್ವರ್ಟ್ ಫಾರ್ ಹಿಸ್ ಓನ್ ಯೂಸ್, ನನ್ನ ಸ್ವಂತ ಬಳಕೆಗೆ ದುರ್ಬಳಕೆ ಮಾಡ್ಕೊಳ್ಳೋದು ವಿತ್ ಡಿಸ್ಆನೆಸ್ಟ್ ಇಂಟೆನ್ಷನ್, ಆ ಉದ್ದೇಶ ಸರಿಯಾಗಿ ಇಲ್ಲದೆ ಇರುವಾಗ. ಅದೇ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಅಂದ್ರೆ ಏನು? ಅದು ಕೂಡ ಸ್ವಂತ ಬಳಕೆಗೆ ಉಪಯೋಗಿಸ್ಕೊಳ್ಳುವಂಥದ್ದು, ಓನ್ ಯೂಸ್.
ಆದ್ರೆ ಪ್ರಾಪರ್ಟಿ ಅವನಿಗೆ ಹೇಗ್ ಬಂದಿರತ್ತೆ, ಯಾರೋ ಒಬ್ರು ನಂಬಿಕೆಯಿಂದ ಅವನಿಗೆ ಪ್ರಾಪರ್ಟಿನ ಕೊಟ್ಟಿರ್ತಾರೆ. ಆ ನಂಬಿಕೆಯನ್ನು ಉಲ್ಲಂಘನೆ ಮಾಡಿ ಇವರು ತನ್ನ ಸ್ವಂತ ಬಳಕೆಗೆ ಆ ಆಸ್ತಿಯನ್ನ ಉಪಯೋಗಿಸ್ಕೊಂಡಿದ್ದಾರೆ. ಸೊ ಹಿ ವುಡ್ ಹ್ಯಾವ್ ಎಂಟ್ರೆಸ್ಟೆಡ್ ದ ಪ್ರಾಪರ್ಟಿ. ಓನರ್ ಅಥವಾ ಯಾರೋ ಇವರಿಗೆ ಪ್ರಾಪರ್ಟಿ ಕೊಟ್ಟಿರ್ತಾರಲ್ಲ, ಅವರೇ ಖುದ್ದಾಗಿ ಪ್ರಾಪರ್ಟಿನ ನೀಡಿರ್ತಾರೆ. ಹಿ ಹ್ಯಾಸ್ ಎಂಟ್ರೆಸ್ಟೆಡ್ ದ ಪ್ರಾಪರ್ಟಿ ಟು ಹಿಮ್. ಅವರೇ ಖುದ್ದಾಗಿ ಪ್ರಾಪರ್ಟಿ ನೀಡಿದ್ರು ಸಹ ಈ ವ್ಯಕ್ತಿ ಆ ನಂಬಿಕೆನ ಉಳಿಸ್ಕೊಳ್ಳದೆ ಆ ಆಸ್ತಿಯನ್ನ, ಆ ಸ್ವತ್ತನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಇಂಟ್ರೆಸ್ಟೆಡ್ ಅಂತ ಹೇಳುವಂತಹ ಆ ವಿಚಾರ ಬಹಳ ಮುಖ್ಯ. ಅಂದ್ರೆ ಪ್ರಾಪರ್ಟಿ ಹೇಗೆ ಬಂತು ಹೇಳುವಂಥದ್ದು ಈ ಎರಡು ಒಫೆನ್ಸ್ಗಳ ಡಿಸ್ಟಿಂಕ್ಷನ್ ಅಲ್ಲಿ ನಾವು ಕಾಣ್ಬೋದು. ಈ ವಿಚಾರದಲ್ಲಿ ಅವರೇ ಖುದ್ದಾಗಿ ಪ್ರಾಪರ್ಟಿ ನೀಡಿರ್ತಾರೆ. ಇಲ್ಲಿ ಮೇ ಬಿ ದಾರಿ ಸಿಕ್ಕಿರ್ಬೋದು, ಅಥವಾ ಪ್ರಾಪರ್ಟಿ ಹೇಗೆ ಇವ್ರ ಹತ್ರ ಬಂತು ಹೇಳೋದು ಮುಖ್ಯ ಅಲ್ಲ, ಬಟ್ ಅಲ್ಟಿಮೇಟ್ಲಿ ಇವರು ಅದನ್ನು ದುರ್ಬಳಕೆ ಮಾಡ್ಕೊಂಡು ಹೇಳುವಂಥದ್ದು ಮುಖ್ಯ ಆಗತ್ತೆ ಈ ಕ್ಯಾಟಗರಿ, ಈ ಒಫೆನ್ಸ್ಗಳಲ್ಲಿ. ಆಯ್ತಾ? ಸೊ ಹಾಗೆ ಚೀಟಿಂಗ್ ಅಂತಂದ್ರೆ ಏನು? ಚೀಟಿಂಗ್ ಅಂತಂದ್ರೆ ಮೋಸದಿಂದ, ಆಯ್ತಾ, ವಿತ್ ಡಿಸೆಪ್ಷನ್ ಇದೆ, ಅಲ್ಲಿ ಒಂದು ಮೋಸ ಇದೆ. ಸೊ ಮೋಸದಿಂದ ಏನುಂಟು ಮಾಡ್ತಿದ್ದಾರೆ ಅವರು, ಇನ್ನೊಂದು ಒಬ್ಬ ವ್ಯಕ್ತಿ ಅವರಿಗೆ ಪ್ರಾಪರ್ಟಿನ ನೀಡುವಾಗೆ ಅಥವಾ ಅವರ ಪ್ರಾಪರ್ಟಿನ ಇಟ್ಕೊಳ್ಳುವಾಗೆ ಸಮ್ಮತಿಸ್ತಿದ್ದಾರೆ. ಸೊ ಇಲ್ಲೂ ಕೂಡ ಡೆಲಿವರಿ ಇಂಡ್ಯೂಸ್ ಮಾಡ್ತಿದ್ದಾರೆ. ಆದ್ರೆ ಎಕ್ಸ್ಟೋರ್ಷನ್ ತರ ಅಂದ್ರೆ ಅವರೇ ಖುದ್ದಾಗಿ ಪ್ರಾಪರ್ಟಿ ನೀಡುವಾಗೆ ಮಾಡ್ತಿದ್ದಾರೆ, ಬಟ್ ಅಲ್ಲಿ ಎಕ್ಸ್ಟೋರ್ಷನ್ ಅಲ್ಲಿ ದೇರ್ ಇಸ್ ಸಮ್ ಕೈಂಡ್ ಆಫ್ ವೈಲೆನ್ಸ್. ಬಟ್ ಇಲ್ಲಿ ಏನು ಮೋಸ ಇರುವಂತದ್ದು. ಆಯ್ತಾ? ಸೊ ಮೋಸದಿಂದ ಆ ವ್ಯಕ್ತಿ ಪ್ರಾಪರ್ಟಿನ ನೀಡುವಾಗೆ ಮಾಡಿ ಆ ನೀಡುವಿಕೆಯಿಂದ ಅವರಿಗೆ ಹಾರ್ಮ್ ಆಗಿರ್ಬೇಕು, ಇಂಜುರಿ ಆಗಿರ್ಬೇಕು. ದೇ ಶುಡ್ ಬಿ ಹಾರ್ಮ್ ಕಾಸ್ಟ್. ಅವರಿಗೆ ಏನು ಪ್ರಾಬ್ಲಮ್ ಆಗಿಲ್ಲ ಅಂತಂದ್ರೆ ಆಗೋದು ಚೀಟಿಂಗ್ ಆಗೋದಿಲ್ಲ. ವಿಕ್ಟಿಮ್ಗೆ ಹಾರ್ಮ್ ಆಗಿರ್ಬೇಕು, ಆವಾಗ ಅದು ಚೀಟಿಂಗ್ ಅಂತ ಹೇಳ್ತಾರೆ. ಅದೇ ಚೀಟಿಂಗ್ ಬೈ ಪರ್ಸೋನೇಷನ್ ಅಂತ ಹೇಳುವಂತ ಇನ್ನೊಂದು ಕ್ಯಾಟಗರಿ ಇದೆ. ಚೀಟಿಂಗ್ ಬೈ ಪರ್ಸೋನೇಷನ್ ಅಂತಂದ್ರೆ ಬೇರೆಯವರ ಬದಲಾಗಿ ತಾನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳುವಂಥದ್ದು. ಅದು ಇಮ್ಯಾಜಿನರಿ ಪರ್ಸನ್ ಇರ್ಬೋದು, ನಿಜವಾದ ಪರ್ಸನ್ ಕೂಡ ಇರ್ಬೋದು, ಕಾಲ್ಪನಿಕ ವ್ಯಕ್ತಿ ಇರ್ಬೋದು ಅಥವಾ ವಾಸ್ತವಿಕ ವ್ಯಕ್ತಿ ಕೂಡ ಇರ್ಬೋದು. ಅವರ ಹೆಸರಲ್ಲಿ ತಾನು ಅಂತ ಹೇಳ್ತಾರಲ್ಲ, ಬೇರೆಯವರ ಐಡೆಂಟಿಟಿನ ತಂದು ಅಂತ ಹೇಳುವಂಥದ್ದು, ಅದು ಚೀಟಿಂಗ್ ಬೈ ಪರ್ಸೋನೇಷನ್ ಅಂತ ಹೇಳಿ ನಾವು ಕಾಣ್ತೇವೆ. ಸೊ ಇಷ್ಟು ಒಫೆನ್ಸ್ಗಳಲ್ಲಿ ಥೆಫ್ಟ್, ಎಕ್ಸ್ಟಾರ್ಷನ್, ರಾಬರಿ, ಡಕಾಯಿತಿ, ಮಿಸ್ಅಪ್ರೋಪ್ರಿಯೇಷನ್, ಬ್ರೀಚ್ ಆಫ್ ಟ್ರಸ್ಟ್ ಮತ್ತೆ ಚೀಟಿಂಗ್ ಅಲ್ಲಿ ಅಂತ ಒಫೆನ್ಸ್ಗಳನ್ನ ಮಾಡಿ ಬಂದಿರುವಂತಹ ಪ್ರಾಪರ್ಟಿಯ ಪೊಸಿಷನ್ ಇಟ್ಕೊಂಡಿದ್ರೆ ಅದು ರಿಸೀವಿಂಗ್ ಸ್ಟೋಲನ್ ಪ್ರಾಪರ್ಟಿ ಅಂತ ಹೇಳಿ ಹೇಳ್ಬೋದು. ಆಯ್ತಾ? ಇನ್ನು ಫ್ರಾಡ್ಯುಲೆಂಟ್ ಡೀಡ್ಸ್ ಅಂಡ್ ಡಿಸ್ಪೊಸಿಷನ್ ಅದೇನು ತುಂಬಾ ಎಕ್ಸಾಮ್ ಅಲ್ಲಿ ಕೇಳಿಲ್ಲ. ಅಲ್ಲಿ ಗೋ ಟು ದ ನೆಕ್ಸ್ಟ್ ಸೆಕ್ಷನ್. ಮಿಸ್ಚೀಫ್ ಅಂತ ಹೇಳುವಂಥದ್ದು. ಮಿಸ್ಚೀಫ್ ಅಲ್ಲಿ ಹಲವಾರು ವಿಧಾನಗಳಿವೆ. ಮಿಸ್ಚೀಫ್ ಅನಿಮಲ್ಸ್ಗೆ ಫೈರ್ ಉಪಯೋಗಿಸ್ಕೊಂಡು ಮಾಡುವಂಥದ್ದು ಅದೆಲ್ಲ ಇದೆ. ಬಟ್ ಬೇಸಿಕಲಿ ಮಿಸ್ಚೀಫ್ ಅಂತಂದ್ರೆ ರಾಂಗ್ಫುಲ್ ಲಾಸ್ ಟು ದಿ ಪ್ರಾಪರ್ಟಿಗೆ ರಾಂಗ್ಫುಲ್ ಲಾಸ್ ಉಂಟು ಮಾಡುವಂಥದ್ದು, ದಟ್ ಈಸ್ ಸೆಡ್ ಟು ಬಿ ಮಿಸ್ಚೀಫ್. ಕ್ರಿಮಿನಲ್ ಟ್ರೆಸ್ಪಾಸ್ ಅಂದ್ರೆ ಏನು? ಕ್ರಿಮಿನಲ್ ಟ್ರೆಸ್ಪಾಸ್ ಅಂತಂದ್ರೆ ಬೇರೆಯವರ ಜಾಗಕ್ಕೆ ಅವರ ಅನುಮತಿ ಇಲ್ಲದೆ ಪ್ರವೇಶ ಮಾಡುವಂಥದ್ದು ಕ್ರಿಮಿನಲ್ ಟ್ರೆಸ್ಪಾಸ್ ಆಗುವಂಥದ್ದು. ಸೊ ಆ ರೀತಿಯಲ್ಲಿ ಒಂದ್ ವೇಳೆ ಆ ಕ್ರಿಮಿನಲ್ ಟ್ರೆಸ್ಪಾಸ್ ಒಂದು ಮನೆಗೆ ಮಾಡಿದ್ರೆ, ಮನೆ ಅಥವಾ ಬೋಟ್ ಅಥವಾ ವೆಸಲ್ ಹಾಗೆ ಮಾಡಿದ್ರೆ, ದ್ಯಾಟ್ ವಿಲ್ ಬಿಕಮ್ ಹೌಸ್ ಟ್ರೆಸ್ಪಾಸ್ ಆಗತ್ತೆ. ಹಾಗೆ ಹೌಸ್ ಟ್ರೆಸ್ಪಾಸ್ ಹೊಂಚಾಕಿ ಮಾಡಿದ್ರೆ, ಆಯ್ತಾ, ಅಂದ್ರೆ ತುಂಬಾ ಜಾಗರೂಕತೆಯಿಂದ ಯಾರಿಗೂ ಗೊತ್ತಾಗದ ಹಾಗೆ ಮಾಡಿದ್ರೆ ಅದು ಲರ್ಕಿಂಗ್ ಹೌಸ್ ಟ್ರೆಸ್ಪಾಸ್ ಆಗತ್ತೆ. ಅದೇ ರಾತ್ರಿ ಹೊತ್ತು ಮಾಡಿದ್ರೆ ಹೌಸ್ ಟ್ರೆಸ್ಪಾಸ್ ಆಫ್ಟರ್ ಸನ್ಸೆಟ್ ಬಿಫೋರ್ ಸನ್ರೈಸ್ ಅಂತ ಹೇಳಿ ಆಗತ್ತೆ. ಒಂದ್ ವೇಳೆ ಹೌಸ್ ಟ್ರೆಸ್ಪಾಸ್ ಅನ್ನ ಹೇಗೆ ಮಾಡ್ತಾರೆ? ಬಾಗಿಲು ಒಡೆದು, ಆ ರೀತಿ ಒಂದು 6 ವಿಧಾನಗಳನ್ನ ಕೊಟ್ಟಿದ್ದಾರೆ. ಬಾಗಿಲು ಒಡೆದು ಅಥವಾ ಪ್ಯಾಸೇಜ್ ಮುಖಾಂತರ, AC ಡಕ್ಟ್ ಮುಖಾಂತರ, ಕೀ ಓಪನ್ ಮಾಡಿ ಅಥವಾ ವ್ಯಕ್ತಿನ ತಳ್ಳಿ ಎಲ್ಲ, ಹಾಗೆ ಒಂದು 6 ಮೆಥಡ್ ಅಲ್ಲಿ ಹೌಸ್ ಟ್ರೆಸ್ಪಾಸ್ ಅನ್ನ ಮಾಡಿದ್ರೆ ದ್ಯಾಟ್ ಬಿಕಮ್ಸ್ ಹೌಸ್ ಬ್ರೇಕಿಂಗ್ ಅಂತ ಹೇಳಿ ಹೇಳ್ಬೋದು. ಸೊ ಹೀಗೆ ಕ್ರಿಮಿನಲ್ ಟ್ರೆಸ್ಪಾಸ್ ಅಲ್ಲಿ ನಾವು ಇಷ್ಟು ಬೇರೆ ಬೇರೆ ರೀತಿಯ ಒಫೆನ್ಸ್ಗಳನ್ನ ನಾವು ಕಾಣ್ಬೋದು. ಸೊ ಇದೆಲ್ಲ ಒಂದು ಕ್ವಿಕ್ ಆಗಿ ರಿವಿಷನ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ಈ ರೀತಿ ಒಫೆನ್ಸ್ಗಳದ್ದು ಅವುಗಳ ಕೀವರ್ಡ್ಗಳನ್ನ ನೆನ್ಪಿಟ್ಕೊಳ್ಳೋದು ಬಹಳ ಮುಖ್ಯ. ಆವಾಗ ಮಾತ್ರ ನಮ್ಗೆ ಎಕ್ಸಾಮ್ ಅಲ್ಲಿ ಯಾವುದೇ ರೀತಿಯಲ್ಲಿ MCQಗಳನ್ನ ಟ್ವಿಸ್ಟ್ ಮಾಡಿ ಕೇಳಿದಾಗ ನಮ್ಗೆ ಅದು ಸುಲಭ ಆಗತ್ತೆ. ಆಯ್ತಾ? ಸೊ ಈ ರೀತಿ ಡೀಟೇಲ್ ಆದಂತ ಕ್ಲಾಸಸ್ಗಳು ನಮ್ಮ ಅಭಿಜ್ಞಾ ಎಜುಕೇಶನ್ ಆಪ್ ಅಲ್ಲಿ ಲಭ್ಯ ಇದೆ. ಸಂಕಲ್ಪ ಹೇಳುವಂತ ಬ್ಯಾಚ್ ನಾವು ನಡೀತಾ ಇದೆ. ಇನ್ನು ಜಾಯಿನ್ ಆಗ್ಬೋದು, ಎನಿವನ್ ಇಂಟ್ರೆಸ್ಟೆಡ್ ಯಾವಾಗ ಬೇಕಾದ್ರೂ ಜಾಯಿನ್ ಆಗ್ಬೋದು. ಯಾಕಂದ್ರೆ ರೆಕಾರ್ಡೆಡ್ ಕ್ಲಾಸ್ಗಳು ನಿಮ್ಗೆ ಇಟ್ಸ್ ಆಲ್ವೇಸ್ ಅವೈಲೇಬಲ್. ಆಯ್ತಾ? ಸೊ ಮುಂದಿನ ಸೋಮವಾರದಿಂದ ವಿ ಆರ್ ಸ್ಟಾರ್ಟಿಂಗ್ ವಿತ್ ಭಾರತೀಯ ಸಾಕ್ಷ್ಯ ಅಧಿನಿಯಮ ವೆರಿ ಇಂಪಾರ್ಟೆಂಟ್. ನಮಗೆ ಮೇನ್ಸ್ ಎಕ್ಸಾಮ್ಸ್ಗೂ ಬಹಳ ಮುಖ್ಯ ಆಗುತ್ತೆ. ಸೊ ಅದರದ್ದು ಒಂದು ಅರ್ಥ ವಿವರಣೆನ ನಾವು ನೋಡ್ತಿದ್ದೇವೆ ಇನ್ನು ಡೀಟೇಲ್ ಆಗಿ. ಸೊ ಈಗಷ್ಟೇ ಭಾರತೀಯ ನ್ಯಾಯ ಸಂಹಿತೆ ಇವತ್ತಷ್ಟೇ ವಿ ಹ್ಯಾವ್ ಕಂಪ್ಲೀಟೆಡ್.
ಹಾಗೆ ಟ್ರಾನ್ಸ್ಲೇಷನ್ ಕ್ಲಾಸ್ ಪ್ರತಿದಿನ ಆಗ್ತಾ ಇರುವಂಥದ್ದು, ಡೈಲಿ ಟ್ರಾನ್ಸ್ಲೇಷನ್ ಕ್ಲಾಸ್, ಅದ್ರದ್ದು ಸ್ಯಾಂಪಲ್ ಕ್ಲಾಸ್ಗಳನ್ನ ಕೂಡ ನೀವು ಯೂಟ್ಯೂಬಲ್ಲಿ ನೋಡ್ಬೋದು. ಅಥವಾ ನಮ್ಮ ಅಭಿಜ್ಞಾ ಎಜುಕೇಶನ್ ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿ ನೀವು ನಿಮ್ಮ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಆದರೆ ಕ್ಯಾನ್ ಫೈಂಡ್ ಡಿಫ್ರೆಂಟ್ ಕೋರ್ಸಸ್ ವಿಚ್ ಆರ್ ಅವೈಲೇಬಲ್. ಅಥವಾ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ, ಯು ಹ್ಯಾವ್ ಎನಿ ಕೈಂಡ್ ಆಫ್ ಡೌಟ್ಸ್, ನೀವು 9036201870 ಇಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. 9036201870 ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಅಥವಾ ನಮ್ಮ ಅಭಿಜ್ಞಾ ಈಸಿ ಇಂಗ್ಲೀಷ್, ಅಭಿಜ್ಞಾ ಲೀಗಲ್ ಮ್ಯಾಪ್ಸ್ ಹೇಳುವಂಥ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಿದೆ, ಅವುಗಳನ್ನು ಕೂಡ ನೀವು ಜಾಯ್ನ್ ಆಗಿ. ಸೊ ದ್ಯಾಟ್ ಇಂಗ್ಲೀಷ್ ಲೆಕ್ಚರ್ಸ್ಗಳು ಹಾಗೆ ಇಂಗ್ಲೀಷ್ ರಿಲೇಟೆಡ್ ವಿಚಾರಗಳನ್ನು ನಾವಲ್ಲಿ ಪಬ್ಲಿಷ್ ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ abhijnabooks.com ಅಂತ ಇದೆ. ಸೊ ಇಲ್ಲಿ ನಿಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ನೀವು ಕಾಣ್ತಾ ಇರ್ಬೋದು, ಹಲವಾರು ಬುಕ್ಸ್ಗಳು, ಪ್ರಾಡಕ್ಟ್ಸ್ಗಳು ಅಂತ ಹೇಳಿ ಕಾಣ್ತಾ ಇರುತ್ತೆ. ಸೊ ಅದೆಲ್ಲ ವಿ ಹ್ಯಾವ್ ಸ್ಟಡಿ ಮೆಟೀರಿಯಲ್ ಅಂತ ಹೇಳಿ ಕ್ರಿಯೇಟ್ ಮಾಡಿರುವಂಥದ್ದು. ಕ್ವಿಕ್ ನೋಟ್ಸು, ಈ ರೀತಿ ಚಾರ್ಟ್ಸ್ಗಳದು, ನ್ಯೂ ಕ್ರಿಮಿನಲ್ ಚಾರ್ಟ್ಸ್ ಮಾಡಿದ್ದೇವೆ. ಕಂಪ್ಲೀಟ್ ಕರ್ನಾಟಕ ಜುಡಿಷರಿಗೆ ಒಂದು ಸೆಟ್ ಅಂತ ಹೇಳಿ ಮಾಡಿದ್ದೇವೆ. ಸೊ ಎಕ್ಸಾಮ್ ಈ ವರ್ಷ ಬರಿತಾ ಇರೋರೆ ತಗೊಳ್ಬೇಕಂತಲ್ಲ, ಮುಂದೆ ನೀವು ತಯಾರಿ ಮಾಡ್ಕೊಳ್ತಾ ಇರೋರು ಈಗಲಿಂದನೇ ಒಂದು 2 ವರ್ಷ 3 ವರ್ಷ ಬಿಟ್ಟು ತಯಾರಿ ಮಾಡ್ಕೊಳ್ಳೋರು ಕೂಡ ಈ ಬುಕ್ಸ್ಗಳನ್ನೆಲ್ಲ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಆಯ್ತಾ? ಸೊ ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಆಲ್ ಆಫ್ ಯು. ಟೇಕ್ ಕೇರ್. ಬೈ ಬೈ.